ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಇನ್ಫಾರ್ಮೇಷನ್ ಬಂದು ನೀರು ಕುಡಿಯೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ. ಸೊ ಬನ್ನಿ ಎಷ್ಟು ಇಂಪಾರ್ಟೆಂಟು ನೀರು ನಮ್ಮ ದೇಹಕ್ಕೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀರು ಹೆಚ್ಚಾಗಿ ಕುಡಿಯೋದ್ರಿಂದ ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರುತ್ತದೆಯೇ? ಪ್ರತಿದಿನ ಎಷ್ಟು ನೀರು ಕುಡಿಬೇಕು? ಇದೇ ರೀತಿಯಾದ ಒಂದು ಹಲವಾರು ಉಪಯೋಗಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಬ್ಲಾಗನ್ನು ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಸೊ ನಾನು ಕೂಡ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಬರುತ್ತೆ ಅಂತ. ಸೊ ಬನ್ನಿ, ತಡ ಮಾಡೋದು ಬೇಡ, ಈಗ ಸ್ಟಾರ್ಟ್ ಮಾಡೋಣ. ಇದು ನೀರನ್ನೋದು ಪ್ರತಿಯೊಂದು ಜೀವಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನೀರು ಬೇಕೇ ಬೇಕು. ಎಲ್ರಿಗೂ ಕೂಡ ಕುಡಿಯೋದಕ್ಕೆ ನೀರು ಬೇಕು. ಸೊ ನೀರು ಕುಡಿಯೋದ್ರಿಂದ ಎಷ್ಟೊಂದೆಲ್ಲ ಉಪಯೋಗ ಇದೆ ಅಂತ ಕೇಳಿದರೆ ತುಂಬಾ ಶಾಕ್ ಆಗಿರ್ತೀರ ನೀವು. ಸೊ ನೆಕ್ಸ್ಟ್ ಟೈಮಿಂದ ನೀವು ಕೂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇಷ್ಟೊಂದೆಲ್ಲ ಬೆನಿಫಿಟ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಬನ್ನಿ, ಖಂಡಿತವಾಗ್ಲೂ ಇವಾಗ ಇದರಿಂದ ಏನೇನು ಉಪಯೋಗ ಇದೆ ಅಂತ ತಿಳಿಸ್ಕೊಡ್ತೀನಿ. ಹೆಚ್ಚು ನೀರು ಕುಡಿಯೋದರಿಂದ ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರುತ್ತದೆಯೇ? ಆರೋಗ್ಯ ತಜ್ಞರ ಪ್ರಕಾರ ದೇಹದಲ್ಲಿ ಪ್ರತಿದಿನ 5 ಲೀಟರ್ ನೀರು ಬೇಕು ದೇಹಕ್ಕೆ. ಇದು ದೇಹವನ್ನು ನಿರ್ಜಲೀಕರಣಗೊಳ್ಳುವುದನ್ನು ತಡೆಯುತ್ತದೆ, ಅಂದರೆ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸುತ್ತದೆ. ಕಿಡ್ನಿ ಆರೋಗ್ಯ, ಇದು ದೇಹದಿಂದ ಕಲ್ಮಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಕರುಳನ್ನು ಸ್ವಚ್ಛಗೊಳಿಸಿ ಕಿಡ್ನಿಯನ್ನು ಆರೋಗ್ಯವಾಗಿಡಿಸುತ್ತದೆ. ನೀರು ಕುಡಿದರೆ ಕಿಡ್ನಿ ಆರೋಗ್ಯ ಸುಧಾರಿಸುತ್ತದೆಯೇ? ಹೌದು, 5 ಲೀಟರ್ ನೀರು ಕುಡಿದರೆ ಕಿಡ್ನಿ ಆರೋಗ್ಯ ಸುಧಾರಿಸುತ್ತದೆ ಎನ್ನುತ್ತಾರೆ ಆರೋಗ್ಯ ತಜ್ಞರು. ನೀರು ಕುಡಿದರೆ 1.5 ಗಂಟೆ ನಂತರ ಮೂತ್ರ ವಿಸರ್ಜನೆ ಮಾಡುವುದು ಉತ್ತಮ. ಯಕೃತ್ ನೀರನ್ನು ಶುದ್ಧೀಕರಿಸುತ್ತದೆಯೇ? ನಾವು ಕುಡಿಯುವ ನೀರು ರಕ್ತಕ್ಕೆ ಹೋಗುವ ಮೊದಲು ಹೊಟ್ಟೆ ಮತ್ತು ಕರುಳುಗಳಿಂದ ಹಾದು ಹೋಗುತ್ತದೆ. ರಕ್ತವು ಯಕೃತ್ತಿಗೆ ನೀರನ್ನು ಒಯ್ಯುತ್ತದೆ. ಯಕೃತ್ ಈ ನೀರಿನಲ್ಲಿರುವ ಕೆಟ್ಟ ಸೂಕ್ಷ್ಮಾಣುಗಳನ್ನು ತೆಗೆದುಹಾಕುತ್ತದೆ. ನೀರು ದೇಹದಲ್ಲಿ ಸಂಗ್ರಹವಾಗುತ್ತದೆಯೇ? ಆಗ ರಕ್ತವು ಹೃದಯವನ್ನು ತಲುಪುತ್ತದೆ. ಇದು ದೇಹದಲ್ಲಿ ಹೃದಯವನ್ನು ಪಂಪ್ ಮಾಡುವಂತೆ ಮಾಡುತ್ತದೆ. ನಾವು ನೀರು ಕುಡಿಯುವ ನೀರು ದೇಹದಲ್ಲಿ ಸಂಗ್ರಹವಾಗುತ್ತದೆ. ಹೆಚ್ಚು ನೀರು ಕುಡಿದರೆ ಏನಾಗುವುದು? ಹೆಚ್ಚು ನೀರು ಕುಡಿದರೆ ದೇಹದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಮೂತ್ರನಾಳಗಳಿಗೆ ಒಯ್ಯುತ್ತದೆ. ನಾವು ಹೆಚ್ಚು ನೀರು ಕುಡಿದಾಗ ನಮ್ಮ ದೇಹವು ಹೆಚ್ಚು ನೀರನ್ನು ಮೂತ್ರದ ಮೂಲಕ ಹೊರಹಾಕುತ್ತದೆ. ಮೂತ್ರ ವಿಸರ್ಜನೆಯಿಂದ ಮಾತ್ರ ನಾವು ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಮತ್ತು ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತೇವೆ. 2.5 ಲೀಟರ್ ಮೂತ್ರ ವಿಸರ್ಜನೆ ಮಾಡುವುದು ಉತ್ತಮ. ಮೂತ್ರದ ಬಣ್ಣ ಯಾವಾಗಲೂ ಬಿಳಿಯಾಗಿದ್ದರೆ ಉತ್ತಮವಾಗಿದೆ ಎಂದರ್ಥ. ನಮ್ಮ ದೇಹದಲ್ಲಿ ಸಾಕಷ್ಟು ನೀರಿದೆ ಎಂದರ್ಥ. ಹಳದಿ ಬಣ್ಣವಾಗಿದ್ದರೆ ಸಾಕಷ್ಟು ನೀರು ಕುಡಿಯುತ್ತಿಲ್ಲ ಎಂಬುದು ಗೊತ್ತಾಗುತ್ತದೆ. ಸೊ ಆರೋಗ್ಯ ತಜ್ಞರು ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮಗೋಸ್ಕರ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳೋಣ. ಇವತ್ತಿಂದ ನಾವು ಹೆಚ್ಚೆಚ್ಚು ನೀರು ಕುಡಿಯೋಣ. ಸೊ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಗೊತ್ತಾದ ಮೇಲೆ ಯಾಕೆ ತಡ ಮಾಡೋದು ಅಲ್ವಾ? ಬನ್ನಿ. ಸೊ ಅದೇ ರೀತಿಯಾಗಿ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಸುಧಾರಿಸ್ಕೊಳ್ಳೋಣ. ಸೋಂಕುಗಳಿಂದ ನಮ್ಮ ದೇಹನ ರಕ್ಷಣೆ ಮಾಡ್ಕೊಳ್ಳೋಣ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಬಂದಿಗೆ ಮತ್ತೆ. ಥ್ಯಾಂಕ್ ಯು.